ಚಿಕ್ಕಮಗಳೂರಿನಲ್ಲಿ ಕೆಎಸ್ಆರ್ಟಿಸಿ ನಿರ್ವಾಹಕರ ಮಧ್ಯೆ ಬೀದಿ ರಂಪಾಟವಾಗಿದೆ. ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಕಿತ್ತಾಡಿಕೊಂಡಿದ್ದಾರೆ. ಸಾರ್ವಜನಿಕರ ಮುಂದೆಯೇ ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಕೆಎಸ್ಆರ್ಟಿಸಿ ಹೋಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಕೆಲಸದ ವಿಚಾರವಾಗಿ ರಂಪಾಟವನ್ನ ಮಾಡಿಕೊಂಡಿದ್ದಾರಂತೆ ನಿರ್ವಾಹಕರು. ಅವಾಚ್ಯ ಶಬ್ದಗಳಿಂದ ಜಗಳವಾಡಿರುವಂತಹ ದೃಶ್ಯ ಇದೀಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಿರ್ವಾಹಕರ ಕಿತ್ತಾಟ, ಸಾರ್ವಜನಿಕರಿಗೆ ಪುಕ್ಸಟ್ಟೆ ಮನರಂಜನೆ ಸಿಕ್ಕಿದೆ. ಚಿಕ್ಕಮಗಳೂರಿನ ಕೆಎಂ ರಸ್ತೆಯಲ್ಲಿರ್ತಕ್ಕಂಥ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ನಡೀತಾ ಇರ್ತದೆ ಆಗಿಂದಾಗೆ. ಯಾಕಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾಗಿ ಗಲಾಟೆ ಆಗಿರ್ತಕ್ಕಂಥದ್ದು ತಾವಿದೀಗ ದೃಶ್ಯಗಳಲ್ಲಿ ಸಹ ಗಮನಿಸ್ತಾ ಇದ್ದೀರಾ. ಚಿಕ್ಕಮಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ನಿರ್ವಾಹಕರ ಮಧ್ಯೆ ಈ ಒಂದು ಬೀದಿ ರಂಪಾಟವಾಗಿದೆ. ಎಸ್ ವೀಕ್ಷಕರ, ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಕರೆಸ್ಪಾಂಡೆಂಟ್ ಪ್ರವೀಣ್ ಅವರು ಕೊಡ್ತಾರೆ. ಪ್ರವೀಣ್, ಕಾರಣ ಏನು, ರೀಸನ್ ಏನು ಹೇಳ್ತಿದ್ದಾರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಜೊತೆಗೆ ಸಿಬ್ಬಂದಿಗಳು ಏನು ಹೇಳ್ತಿದ್ದಾರೆ? ಪ್ರವೀಣ್, ಶಿವಶಂಕರ್, ಏನೋ ಸರ್ಕಾರಿ ಕೆಲಸ ಮಾಡೋರ್ ಮೇಲೆ ಇಂದು ಕೂಡ ನಮ್ಮ ಸಮಾಜ ಒಂದು ಗೌರವದಿಂದ ಕಾಣುತ್ತೆ. ಆದ್ರೆ ಅವರೇ ಅಗೌರವನ್ನ ತೋರಿದಂತ ಸಂದರ್ಭದಲ್ಲಿ ಒಂದು ಅಪಹಾಸ್ಯಕ್ಕೆ ಈಡಾಗುತ್ತೆ ಅಂದ್ರೆ ಈ ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನಿನ್ನೆ ರಾತ್ರಿ ಏನೋ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಇಬ್ರು ಕೂಡ ಪರಸ್ಪರ ನಿಂದಿಸಿರುವಂತದ್ದು. ಅಂದ್ರೆ ಯಾವ ಮಟ್ಟಿಗೆ ಅಂತಂದ್ರೆ ಕೀಳು ಮಟ್ಟದ ಭಾಷೆಯನ್ನ ಮಾತನಾಡುವ ಮೂಲಕ ಅಲ್ಲಿ ಬಂದಿರುವಂತಹ ಪ್ರಯಾಣಿಕರು ಇರ್ಬೋದು, ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರಾತ್ರಿ ಪಾಳ್ಯದಲ್ಲಿ ಆ ಹೋಟೆಲ್ಗೆ ಬಂದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿರುವಂತಹ ಹೋಟೆಲ್ಗೆ ಬಂದು ಊಟವನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೆಂಗಸರು, ಮಕ್ಕಳು ಅನ್ನೋದನ್ನ ಕಾಣೋದಕ್ಕ ಆ ಇಬ್ಬರು ಸರ್ಕಾರಿ ಸಿಬ್ಬಂದಿಗಳು, ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಪರಸ್ಪರ ಕಿತ್ತಾಡ್ಕೊಂಡು ನಿಂದಿಸಿಕೊಂಡಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತದ್ದು. ಕಾರಣ ಇಷ್ಟೇ, ಆ ಸಿಬ್ಬಂದಿಗಳು ಅಂದ್ರೆ ಕೆಲಸಕ್ಕೆ ಅಂದ್ರೆ ರಾತ್ರಿ ಪಾಳ್ಯದಲ್ಲಿ ನೀನ್ ಕೆಲಸ ಮಾಡು, ನಾನ್ ಬರಕ್ಕಾಗಲ್ಲ, ಯಾಕೆ ಪದೇ ಪದೇ ನನ್ನನ್ನೇ ಒಂದು ಅವ್ರು ಬರ್ಲಿ ಅಂತ ಯಾಕೆ ಒತ್ತಡ ತರ್ತಿದ್ಯಾ ಅಂತ ಇಬ್ರು ಕೂಡ ಪರಸ್ಪರ ಕೆಟ್ಟ ಮಾತುಗಳಿಂದ ನಿಂದಿಸಿಕೊಂಡಿರುವಂತದ್ದು, ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಗಿರುವಂತದ್ದು. ಇದೀಗ ಅವ್ರಿಗೆ ಏನೋ ಕಚೇರಿಗೆ ಕರೆಸ್ಕೊಂಡು ಏನೋ ಬುದ್ಧಿ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅಲ್ಲಿರುವಂತಹ ಕೆಲವು ಸಿಬ್ಬಂದಿಗಳ ವಿರುದ್ಧ ತಿರುಗಿದಿರುವಂತದ್ದು. ಅಂದ್ರೆ ಅಷ್ಟೊಂದು ಕೆಟ್ಟ ಮಟ್ಟಿಗೆ ಮಾತನಾಡಿಕೊಂಡಿರುವಂತದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ದೃಷ್ಟಿಯಿಂದ ಅವ್ರಿಗೆ ತಕ್ಕನಾದ ಪಾಠ ಕಲಿಸಬೇಕು ಅಂತ ಇಲ್ಲಿನ ಸ್ಥಳೀಯರು ಒತ್ತಾಯಿಸಿರುವಂತದ್ದು. ಶಿವಶಂಕರ್. ಓಕೆ ಪ್ರವೀಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.